ಪದಾದ್ಯಾಂತವ ಧರ್ಮ ಧರಣೆಗಾಗಿಯೇ ತಿರುಗಿ ಪರಮಾತ್ಮವನ ಜನ ಸಮುದಾಯಕ್ಕೆ ಪರಿಯಿಂದಲಿ ಬೋಧಿಸಿದ. ರಾಜರಿಗೆಲ್ಲರಿಗಾ ಸಿದ್ಧಾಂತವ ನೈಜಾರ್ಥವ ಮನ ಕಾಣಿಸುತ್ತ ರಾಜಕೋಟಿ ರತ್ನ ವಿರಾಜಿತ ಪೂಜಿತ ಪದಯುತನಾಗಿರುವ ವೇದವೆಂಬ ಪಾಲ್ಗಡಲನ್ನು ಕಡೆಯುತ ಸಾಧಿಸುತ್ತೈವೈತಾಮೃತವ ಮೋದಗಿ ಕೊಡುತ್ತ ಶಿಷ್ಯ ಸಮೂಹಕ್ಕೆ ವೇದವ ನಿರ್ಮೂಲವ ಗೈತ. ಜೀವ ಬ್ರಹ್ಮರಿಗೈಕ್ಯವ ಸಾಧಿಸಿ ಜೀವ ತತ್ವದ ಬಿಡುಗಡೆಗಾಗಿ ಸಾವಿರಾರು ಸಾಧನೆಗಳ ವಿವರಿಸಿ ಜೀವರ ದುಃಖವ ತೊಲಗಿಸಿದ. ಬ್ರಹ್ಮ ಒಂದೇ ಸೃಷ್ಟಿಗೆ ಮೊದಲಿದ್ದುದು, ಬ್ರಹ್ಮ ಒಂದೇ ಸತ್ಯವಿರುವುದು, ಬ್ರಹ್ಮ ಒಂದೇ ಸರ್ವೋದ್ಧಾರವೆನ್ನುತ್ತ ಬ್ರಹ್ಮ ಲಕ್ಷಣವ ವಿವರಿಸಿದ. ಹಾವಿನ ರೂಪವು ಹಗ್ಗಲಿ ತೋರುವ ಭಾವದಂತೆಯೇ ಈ ಜಗವು ಭಾವಿಸಲ ಬ್ರಹ್ಮದಿ ತೋರುವುದೆಂಬೀ ವಿವರವ ಮನಗಾಣಿಸಿದ. ತೋರುತ್ತಿರುವುದಿ ನಾಮರೂಪಗಳು ತೋರುತ್ತಿರಲಿಲ್ಲವು ಮೊದಲು, ತೋರದೆ ಹೋಗುವುದು ಮುಂದೆಯೂ ಅದರಿನ ಸಾರವಿದೆಂಬುದ ತೋರಿಸಿದ. ಭ್ರಾಂತಿಗೆ ಕಾರಣ ಮಾಯೆಯ ನಿಪ್ಪುದ ಅಂತರಂಗದಿಂದೋಡಿಸಲು ಸಂತಸವು ಬ್ರಹ್ಮರ ಭಜಿಸಿರೆನ್ನುತ್ತ ಸಂತಸದಿಂ ಜನರಿಗೆ ಪೇಳ್ದ. ಸುಲಭ ಶೈಲಿಯಂ ಪಾಮರ ಜನರು ಒಲಿದ ವಿಷಯದಿಂ ಪಂಡಿತರು ತಲೆದೂಗುತ ಮಲಗಲು ಗ್ರಂಥಗಳ ಶರದಿಯೊಳೊಸೆತನೆ ರಚಿಸಿರುವ. ಬಡಗಣ ಬದರಿಯೊಳಂತೆಯೇ ತೆಂಕಣ ಎಡೆಯೊಳಗ ಶೃಂಗೇರಿಯೊಳು ಪಡುವಣ ದ್ವಾರಕ್ಕೆ ಮೂಡಣ ಪುರೆಯೊಳಗೆ ತಡೆಯದೆ ಮಠಗಳ ಸ್ಥಾಪಿಸಿದ. ಧರ್ಮ ಮಂಟಪಕ್ಕೆ 4 ಸ್ತಂಭಗಳು ಪೆರ್ಮೆಯಂತೆ ನಾದೆಸೆಯಲ್ಲಿ ಧರ್ಮದ ಶಿಕ್ಷೆಯೊಳ 4 ಮಠಗಳು ನಿರ್ಮಿಸಿ ಧರ್ಮವ ರಕ್ಷಿಸಿದ. ಉತ್ತರದಲಕಾನಂದ ತಟದಲ್ಲಿ ಜ್ಯೋತಿರ್ಮಠದಲ್ಲಿ ತಾನೆಲೆಸಿ ಉತ್ತಮವಾದ ದ್ವೈತದ ಬೀಜವ ಬಿತ್ತಿದರೆಲ್ಲೆಡೆ ತೋಟಕರು. ಗುರುವಾಣತಿಯೊಳು ಹಸ್ತಾಮಲಕರ್ ಪುರಿಗೋವರ್ಧನ ಪೀಠವನು ಆರೋಹಿಸುತ್ತ ದ್ವೈತದ ಧರ್ಮ ಸಾರವನೆಲ್ಲೆಡೆ ಸಾರಿದರು. ವರ ಶೃಂಗೇರಿಯ ಶಾರದೆ ಪೀಠದಿ ಗುರುವಾಣತಿಯೊಳು ತಾನೆಲೆಸಿ ಸಾರುತ್ತಿರುವನು ಮೌನಿ ಸುರೇಶ್ವರ ಗುರು ಸಿದ್ಧಾಂತ ದ್ವೈತವನು. ನೆಲೆಗೊಳಿಸಲು ವರ ದ್ವಾರಕ ಪೀಠದಿ ತಲೆ ಪದ್ಮ ಪದಾಪಿದರನ್ನು ತಿಳಿಪುತ್ತವರ ದ್ವೈತದ ಧರ್ಮವ ಕಾಳಿಯ ಪೀಠದಿ ರಾಜಿಪರು. ಆರೋಹಿಸಿ ಸರ್ವಜ್ಞ ಪೀಠವರ ರಾಜಿಸಿ ಕಾಶ್ಮೀರದೊಳು ಕಾರುಣ್ಯಾಮೃತ ವಾರಿದಿಯೊಳಲ್ಲಿರೆ ಮುರಾರಿಯುತ ಮುಳುಗಿಸಿದ. ಲೋಕೋದ್ಧಾರಕ್ಕಾಗಿಯೇ ನೀವು ಲೋಕದಲ್ಲಿ ತಾನವತರಿಸಿ ಲೋಕೋತ್ತರ ಮಹಿಮೆಗಳನ್ನು ವಿವರಿಸಿ ಲೋಕವನ್ನು ಗೌರವಗೈದ. ಗತಿಯಿಲ್ಲದೆ ನಲ್ಲಿಯ ಕಾಯ್ವೊಂದನು ಎದಿಗೆ ಭಿಕ್ಷವಿಡೆ ಕರುಣದೊಳು ಆ ಸತಿಗೆ ಸುವರ್ಣದ ನೆಲ್ಲಿಯ ಕಾಯ್ಗಳು ವಿಧಿಯಿಲ್ಲದೆ ದೊರೆಯಲು ಗೈದ.
ಮುಗಿಸುತ್ತಲಿ ಕರ್ತವ್ಯವನಿಂದಿ ಜಗದೊಳು ಧರ್ಮ ಸ್ಥಾಪನೆಯ ಯತಿಗಳ ತಾಪದರಿಗೆ ಗುಹೆಯ ಸೋದಿಗವನೆ ಪೊಕ್ಕಲ್ಲಿಗೆ ನಿಂತ ಆಚಾರ್ಯ ಪರಮ ಮಹಿಮೆಯ ಓದಿ ಕೇಳಿದ ಜನರಿಗೆ ಶೀಘ್ರದಿಂದಲೇ ಮುಕ್ತಿಯು ಲಭಿಸುವುದು ಸಂಸಾರ ಬಂಧನ ನಶಿಸುವುದು ಸಂಸಾರ ಬಂಧನ ನಶಿಸುವುದು ಸಂಸಾರ ಬಂಧನ ನಶಿಸುವುದು